ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಸಿಂಧಲಿ. ಸ್ನೇಹಿತರೆ, ನಮ್ಮ ಚಾನಲನ್ನು BMD ವಾಸ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ BMD ವಾಸ್ತು ಚಾನಲನ್ನು ತುಂಬ ಜನ ಫಾಲೋ ಆಗ್ತಾ ಇದ್ದಾರೆ, ಹಾಗೂ ನಮಗೆ ಫೋನ್ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಹೇಳಿದ್ದೀರಾ ಗುರುಗಳೇ, ಸರ್ ಚೆನ್ನಾಗಿ ಹೇಳಿದ್ದೀರಾ ಸರ್ ಅಂತ ನಮಗೆ ಹೇಳ್ತಾ ಇದ್ದಾರೆ. ಅವರ ಒಂದು ಪ್ರಶ್ನೆಯನ್ನು ನಾವು ನಮ್ಮಿಂದ ಫೋನ್ ಕಾಲ್ ಮೂಲಕ ಅವರು ಪಡಿತಿದ್ದಾರೆ. ಸೊ ಅವರು ನಮ್ಮಿಂದ ಉತ್ತರ ಪಡೆದು ಅವರು ತುಂಬ ಖುಷಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ನನ್ನ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ, ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ಏನಾಗುತ್ತೆ ಅಂದರೆ, ಈಗ ಸಾಮಾನ್ಯವಾಗಿ ಜನರಿಗೆ ಶುಗರ್ BP ಅನ್ನೋದು ಕಾಮನ್ ಆಗಿಬಿಟ್ಟಿರುತ್ತೆ. ಶುಗರ್ ಕಾಯಿಲೆ ಅನ್ನೋದು ಕಾಮನ್. ಎಳೆ ವಯಸ್ಸಿನ 25, 26 ಮದುವೆ ವಯಸ್ಸಿಗೆ ಹುಡುಗರು ಇರ್ತಾರಲ್ಲ ಸ್ನೇಹಿತರೆ, ಅವರಿಗೂ ಸಹ ಶುಗರ್ ಕಾಯಿಲೆ ಬರುವಂಥ ಕಾಲ ಆಗಿಬಿಟ್ಟಿದೆ. ಅಂತ ಒಂದು ಇದು ಕಾಮನ್ ಆಗಿಬಿಟ್ಟಿದೆ ಶುಗರ್ ಕಾಯಿಲೆ ಅನ್ನೋದು. ಹಾಗಾಗಿ ಶುಗರ್ ಕಾಯಿಲೆಗೆ ಹಾಗೂ ವಾಸ್ತು ಶಾಸ್ತ್ರಕ್ಕೆ, ಮನೆಗೆ ಏನಾದರೂ ಸಂಬಂಧ ಇದೆನಾ? ಓಕೆನಾ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಅದೇ. ಅಗ್ನಿ ಮೂಲೆಯಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ ಶುಗರ್ ಕಾಯಿಲೆ ಬರುತ್ತಾ ಮನುಷ್ಯನಿಗೆ? ಓಕೆನಾ, ಅದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ವಿಡಿಯೋ ಟಾಪಿಕಲ್ಲಿ ಎಂಟ್ರಿ ಆಗೋಣ. ನೋಡಿ ಸ್ನೇಹಿತರೆ, ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯುಮೂಲೆ. ಓಕೆನಾ. ಈಗ ನೋಡಿ, ಮನೆ ಸೆಂಟ್ರಲ್ಲಿ ಬ್ರಹ್ಮಸ್ಥಾನ ಬರುತ್ತೆ. ಓಕೆ, ಈಗ ಏನು ಮಾಡ್ತಾರೆ ಕೆಲವರು ಸ್ನೇಹಿತರೆ, ಅಡಿಗೆ ಮನೆಯನ್ನು ಈ ರೀತಿ ಮಾಡ್ಕೊತಾರೆ. ಅವರು ಇಲ್ಲಿ ಈ ರೀತಿ ಒಂದು ಗೋಡೆ ಕಟ್ಬಿಟ್ಟು, ಇಲ್ಲಿ ಒಂದು ಸಿಂಕು, ಇಲ್ಲಿಂದ ಮತ್ತು ಗ್ಯಾಸ್ ಕಟ್ಟೆ, ಒಂದು ಗ್ರೆನೇಟ್ ಕಟ್ಟೆನೋ ಅಥವಾ ಒಂದು ಗ್ಯಾಸ್ ಕಟ್ಟೆನೋ ಮಾಡ್ಕೋತಾರೆ. ಈ ರೀತಿ ಮಾಡ್ಕೊತಾರೆ. ಕೆಲವರು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಓಕೆ, ಆದರೆ ಈ ರೀತಿ ಮಾಡಿಕೊಂಡ್ರೆ ಶುಗರ್ ಏನೂ ಬರೋದಿಲ್ಲ ಸ್ನೇಹಿತರೆ. ಓಕೆನಾ. ನೋಡಿ, ಈಗ ಕೆಲವರು ಏನು ಮಾಡ್ತಾರೆ, ಇಷ್ಟು ಇದು ಇಲ್ಲಿ ಡೋರ್ ಇದೆ, ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಮಾಡ್ಕೊತಾರೆ. ಈ ರೀತಿ ಮಾಡ್ಕೊತಾರೆ ಸ್ನೇಹಿತರೆ ಕೆಲವರು. ಅಂದರೆ ನೋಡಿ, ಇದು ಮನೆಯ ಗೋಡೆಗಳು, ಇದು 4 ಮನೆಯ ಗೋಡೆಗಳು. ಈ 4 ಮನೆಯ ಗೋಡೆಗಳಿಗೆ ಅಗ್ನಿ ಮೂಲೆ ಮನೆಯ ಗೋಡೆ ಅಂದರೆ ಪೂರ್ವ ಆಗ್ನೇಯ ಗೋಡೆಯ ಮನೆಯ ಗೋಡೆಯ ಒಳಗಡೆ ಟಾಯ್ಲೆಟ್ ಮಾಡ್ಕೊತಾರೆ. ಈ ರೀತಿ ಇದಕ್ಕೆ ಒಂದು ಈ ರೀತಿ ಡೋರ್ ಕೊಟ್ಟಿರ್ತಾರೆ, ಇಲ್ಲಿ ಡೋರ್ ಕೊಟ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಗ್ಯಾಸ್ ಕಟ್ಟೆ, ಓಕೆನಾ, ಅಡುಗೆ ಮಾಡುವುದು ಇಲ್ಲಿ ಈ ರೀತಿ ಎಲ್ಲ ಇರುತ್ತೆ ಸ್ನೇಹಿತರೆ. ಈ ರೀತಿ ಗ್ಯಾಸ್ ಕಟ್ಟೆ ಮಾಡ್ಕೊಂಡಿರ್ತಾರೆ. ಓಕೆ, ಇಲ್ಲಿ ಹಿಂಗೆ ಪ್ಯಾಸೇಜ್ ಮಾಡ್ಕೊಂಡಿರ್ತಾರೆ. ಪ್ಯಾಸೇಜ್ ಈ ರೀತಿ ಅಡುಗೆ ಮನೆಯಿಂದ ಈ ರೀತಿ ಎಂಟ್ರಿ ಆಗೋದು. ಟಾಯ್ಲೆಟ್ ಬಾತ್ರೂಮ್ ಈ ರೀತಿ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಸೊ ಈ ಆಗ್ನೇಯ ಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಥವಾ ಬಚ್ಚಲ್ ಮನೆ, ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಮಾಡಿಕೊಂಡು ಅದ್ರ ಮುಂದ್ಗಡೆನೆ ಇಲ್ಲಿ ಈ ರೀತಿ ಅಡುಗೆ ಮನೆ ಕಟ್ಟೆ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಸೊ ಈ ಥರ ಇದ್ದಾಗ ಏನು ತೊಂದರೆ ಆಗುತ್ತೆ, ಏನೇನು ತೊಂದರೆ ಆಗುತ್ತೆ ನೋಡಿ. ಒಂದನೇದು, ಶುಗರ್ ಬರುತ್ತೆ. ನೋಡಿ ಸ್ನೇಹಿತರೆ, ಆಗ್ನೇಯ ಮೂಲೆಯಲ್ಲಿ ಕರೆಕ್ಟ್ ಈ ಮೂಲೆಯಲ್ಲೇ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡ್ಬಿಟ್ಟು ಅಥವಾ ಕೇವಲ ಬಚ್ಚಲ ಮನೆ ಮಾಡ್ಕೊಂಡ್ಬಿಟ್ಟು, ಅಂದರೆ ನೋಡಿ, ಈ ಮನೆಯ ಗೋಡೆಯ ಒಳಗಡೆ, ಓಕೆನಾ ಸ್ನೇಹಿತರೆ, ಹೊರಗಡೆ ಎಲ್ಲ ಮನೆಯ ಗೋಡೆಯ ಒಳಗಡೆ ಟಾಯ್ಲೆಟ್ ಮಾಡಿಕೊಂಡು ಅದರ ಮುಂದ್ಗಡೆನೆ ಈ ರೀತಿ ಅಡುಗೆ ಮನೆ ಮಾಡ್ಕೊಂಡು ಅಡುಗೆ ಮನೆ ಕಟ್ಟೆ ಮಾಡ್ಕೊತಾರೆ ಸ್ನೇಹಿತರೆ. ಈ ಅಡುಗೆ ಮನೆ ಒಳಗಿಂದಾನೆ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಹೋಗುವಾಗೆ ಒಂದು ಡೋರ್ ಮಾಡ್ಕೊಂತಾರೆ ಸ್ನೇಹಿತರೆ.
ಈ ರೀತಿ ಮಾಡ್ಕೊಂಡ್ರೆ ಶುಗರ್ ಕಾಯಿಲೆ ಕಂಪಲ್ಸರಿ ಬರುತ್ತೆ. ಓಕೆನಾ ಸ್ನೇಹಿತರೆ, ಇದರಲ್ಲಿ ಸಂಶಯನೇ ಇಲ್ಲ, ನೋ ಡೌಟ್. ಹಾಗಾಗಿ ಇದು ಈ ರೀತಿ ಮಾಡ್ಕೋಬಾರ್ದು ನೀವು. ಓಕೆನಾ, ತಕ್ಷಣವೇ ಇಮಿಡಿಯೇಟ್ಲಿ ನೀವು ಇದನ್ನ ರಿಮೂವ್ ಮಾಡ್ಕೊಳ್ಳಿ. ತೆಗೆದು ಬಿಟ್ಟು ಈ ಕರೆಕ್ಟ್ ಇಲ್ಲಿ ಮೂಲಿಗೆ ಗ್ಯಾಸ್ಕೆಟ್ ಬರೋ ತರ ನೀವು ಮಾಡ್ಕೋಬೇಕು. ಓಕೆನಾ ಸ್ನೇಹಿತರೆ. ನೆಕ್ಸ್ಟ್ ಕೆಲವರು ಏನು ಮಾಡ್ತಾರೆ, ಇಲ್ಲಿ ಏನು ಮಾಡ್ತಾರೆ, ಇನ್ನೊಂದು ಶುಗರ್ ಬರಲಿಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ, ಕೆಲವರು ಇಲ್ಲಿ ನೋಡಿ, ಈ ಮನೆ ಗೋಡೆ ಇದೆಯಲ್ಲ, ಈ ಪೂರ್ವ ಆಗ್ನೇಯದಲ್ಲಿ ಇಲ್ಲಿ ಕಾರ್ನರ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಸಿಂಕ್ ಇಟ್ಬಿಟ್ಟಿರ್ತಾರೆ. ಸಿಂಕ್, ನೀರಿಂದ ಸಿಂಕ್ ಬರುತ್ತಲ್ವಾ, ಆ ಸಿಂಕ್ ಇಟ್ಟಿರ್ತಾರೆ. ವಾಟರ್ನಲ್ಲಿ ಇದು ಸಿಂಕ್, ವಾಟರ್ ನೀರಿಂದು ನೀರು ಸಿಂಕ್ ಇಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಹೊರಗಡೆ, ಅಂದ್ರೆ ಈ ರೀತಿ ಇಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿ ಶೇವಿಂಗು, ಗಡ್ಡ ಸ್ವಲ್ಪ ಆ ರೀತಿ ಮಾಡ್ಕೊಳ್ಬೇಕಂತ ಆ ಒಂದು ಆಲೋಚನೆಯಿಂದ ಅವರು ಏನ್ ಮಾಡ್ತಾರೆ, ಅಗ್ನಿ ಮೂಲೆಯಲ್ಲಿ ಇದು ನೋಡಿ, ಇದು ಮನೆ ಗೋಡೆ ಇದೆ ಅಲ್ವಾ, ಈ ಗೋಡೆ ಹೊರಗಡೆ ನೀರಿನ ಇದು ಸಿಂಕ್ ಇಟ್ಬಿಟ್ಟಿರ್ತಾರೆ, ಚಿಕ್ಕದು ಬೇಸನ್ ತರ. ಓಕೆ, ಈ ರೀತಿ ಇದ್ರೂ ಸಹ ಶುಗರ್ ಬರುತ್ತೆ ಕಂಪಲ್ಸರಿ ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ಸ್ನೇಹಿತರೆ, ಈಗ ಇಲ್ಲಿ ಸಿಂಕ್ ಇಲ್ಲ ಅಂತ ತಿಳ್ಕೊಳ್ಳಿ. ಇಲ್ಲಿ ಸಿಂಕ್ ಇಲ್ಲ ಅಂತ ತಿಳ್ಕೊಳ್ಳಿ, ಮನೆ ಹೊರಗಡೆ ಈ ರೀತಿ ಬಾತ್ರೂಮ್ ಮಾಡ್ಕೊಂಡಿರ್ತಾರೆ. ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಹೊರಗಡೆ ಬಾತ್ರೂಮ್ ಮಾಡ್ಕೊಂಡಿರ್ತಾರೆ. ಓಕೆ, ಈ ರೀತಿ ಇದೆ. ಇಲ್ಲಿ ಒಂದು ಮೇನ್ ಡೋರ್ ಮಾಡ್ಕೊಂಡಿರ್ತಾರೆ ನೋಡಿ, ಈ ರೀತಿ ಇಲ್ಲೊಂದು ಡೋರ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಈ ಬಾತ್ರೂಮ್ಗೆ ಹೋಗ್ಲಿಕ್ಕೆ ನೋಡ್ರಿ, ಟಾಯ್ಲೆಟ್ ಬಾತ್ರೂಮ್, ಇದು ಡೋರು ನೋಡಿ. ಇಲ್ಲಿ ಒಳಗಡೆ ಎಂಟ್ರಿ ಆಗಿ, ಅಡಿಗೆ ಮನೆ ಒಳಗಡೆ ಎಂಟ್ರಿ ಆಗಿ, ಇಲ್ಲಿಂದ ಹಿಂಗ್ ಹೋಗ್ಲಿಕ್ಕೆ ಇಲ್ಲೊಂದು ಆಗ್ನೇಯ ಮೂಲದಲ್ಲಿ ಡೋರ್ ಮಾಡ್ಕೊಂಡಿರ್ತಾರೆ. ಓಕೆನಾ. ಅಂದ್ರೆ ಹೊರಗಿಂದ ಯಾರಾದ್ರೂ ಬಂದ್ರು, ಗೆಸ್ಟ್ ಅಥವಾ ಹೊರಗಿನವ್ರು ಯಾರಾದ್ರೂ ಬಂದ್ರೆ, ಇಲ್ಲಿ ಹೊರಗಡೆಯಿಂದನೇ ಈ ರೀತಿ ನೋಡಿ, ಹೊರಗಡೆನೆ ಟಾಯ್ಲೆಟ್ಗೆ ಹೋಗುವ ಹಾಗೆ ಈ ರೀತಿ ಮಾಡ್ಕೊಂಡಿರ್ತಾರೆ. ಈ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ ಸ್ನೇಹಿತರೆ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಒಳ್ಳೆ ಮಾಹಿತಿ ಇದೆ. ಆಗ್ನೇಯ ಮೂಲೆಯಲ್ಲಿ ಮನೆಯ ಹೊರಗಡೆ ಟಾಯ್ಲೆಟ್ ಬಾತ್ರೂಮ್ ಇದ್ರೆ ಅಥವಾ ಬಚ್ಚಲ್ ಮನೆ ಇದ್ರೆ ಏನಾಗುತ್ತೆ ನೋಡಿ ಸ್ನೇಹಿತರೆ, ಲಿವರ್, ಇಲ್ಲಿ ನೋಡಿ, ಎರಡನೇದು ಲಿವರ್ ಕೆಟ್ಟೋಗುತ್ತೆ. ಲಿವರ್ ಬಾವು ಬರೋದಾಗ್ಲಿ, ಲಿವರ್ ಫೇಲ್ ಆಗೋದಾಗ್ಲಿ, ಲಿವರ್ಗೆ ಊತ ಬಂದಿರೋದಾಗ್ಲಿ, ಏನಾದ್ರೂ ಖಾರದ ಐಟಮ್ ತಿಂದ್ರು ಕೂಡ ಸಂಕಟ ಆಗೋದು ಹೊಟ್ಟೆಯಲ್ಲಿ, ಆ ರೀತಿ ಎಲ್ಲ ಆಗುತ್ತೆ. ಯಾವಾಗುತ್ತೆ, ಇಲ್ಲಿ ನೀವು ಮನೆ ಹೊರಗಡೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಾಗ ಲಿವರ್ ಕೆಟ್ಟೋಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಹೊರಗಡೆ ಮಾಡ್ಕೊಂಡಾಗ ವ್ಯವಹಾರಗಳು, ಅಂದ್ರೆ ಇಂಥ ಮನೇಲಿ ಇರ್ತಕ್ಕಂಥ ಜನರಿಗೆ ಅವ್ರೇನೇ ಬಿಸ್ನೆಸ್ ಆಗ್ಲಿ, ವ್ಯವಹಾರಗಳು ಏನೋ ಮಾಡ್ತಿರ್ತಾರಲ್ವಾ, ಅದೆಲ್ಲ ಲಾಸ್ ಆಗುತ್ತೆ, ನಿಂತೋಗುತ್ತೆ ಇದ್ದಕ್ಕಿದ್ದಂಗೆ. ಯಾಕೆ ಹೇಳಿ, ಅಗ್ನಿ ಮೂಲೆ ಅಂದಾಗ ನೋಡಿ, ಇದು ಲಕ್ಷ್ಮಿ ಇದ್ದಂಗೆ. ಯಾಕಂದ್ರೆ ಅಗ್ನಿ ಮೂಲೆ ಹೆಣ್ಣಿನ ದಿಕ್ಕು. ಇಲ್ಲಿ ಅಗ್ನಿ ತತ್ವ ಇರುವಂತದ್ದು. ಈ ಅಗ್ನಿ ತತ್ವದಲ್ಲಿ ನೀವು ನೀರು ತತ್ವ, ಅಂದ್ರೆ ಅದು ಕೂಡ ಯಾವ ನೀರು, ಲೆಟ್ರಿನ್ ಬಾತ್ರೂಮ್ ನೀರು, ಗಲೀಜ್ ನೀರು ಇಟ್ಟಾಗ ಏನಾಗುತ್ತೆ, ಅಲ್ಲಿ ವ್ಯವಹಾರ ಎಲ್ಲ ನಿಂತೋಗಿ ನೆಗೆಟಿವ್ ಎನರ್ಜಿ ಇಲ್ಲಿ ಉದ್ಭವಿಸುತ್ತದೆ. ಓಕೆನಾ. ಹಾಗಾಗಿ ಈ ಟಾಯ್ಲೆಟ್ ಬಾತ್ರೂಮ್ ಇರಬಾರ್ದು. ನೆಕ್ಸ್ಟ್ ಮೇನ್ ಡೋರ್, ಇಲ್ಲಿ ನೋಡಿ, ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ, ಅಡಿಗೆ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ, ಬಾತ್ರೂಮ್ ಹೋಗ್ಲಿಕ್ಕೆ ಇಲ್ಲಿ ಮೇನ್ ಡೋರ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಮೇನ್ ಡೋರ್ ಮಾಡ್ಕೊಂಡಾಗ ಸಹ ಏನಾಗುತ್ತೆ, ಗಂಡ ಹೆಂಡತಿ ಚೆನ್ನಾಗಿರೋದಿಲ್ಲ, ಅಂದ್ರೆ ಹೆಂಡತಿ ಗಂಡನ ಜೊತೆ ಚೆನ್ನಾಗಿರೋದಿಲ್ಲ. ಓಕೆನಾ. ನೆಕ್ಸ್ಟ್ ಹೆಣ್ಣಿಗೆ ಕಾಯಿಲೆ ಬರುತ್ತೆ, ಅದೇ ಲಿವರ್ ತೊಂದರೆ ಹಾಗೂ ಹೊಟ್ಟೆಯಲ್ಲಿ ಸಂಕಟ ಆಗೋದು. ಓಕೆನಾ. ಆಮೇಲೆ ಮನೆಯ ಎರಡನೇ ಸಂತಾನ,
ಯಾರಿರ್ತಾರಲ್ವಾ ಅಂತ ಇಂಥ ಮನೆಯಲ್ಲಿ ಎರಡನೇ ಸಂತಾನ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಓಕೆನಾ, ಅವರ ಒಂದು ಮೈಂಡ್ ಸೆಟ್ ಏನಾಗಿರುತ್ತೆ, ಫುಲ್ ನೆಗೆಟಿವ್ ಕೆಟ್ಟ ಕೆಟ್ಟ ಆಲೋಚನೆಗಳು ದಿನನಿತ್ಯ ಬರ್ತಾ ಇರ್ತವೆ, ಓಕೆನಾ ಸ್ನೇಹಿತರೆ. ಈ ಒಂದು ತೊಂದರೆ ಆಗುತ್ತೆ. ಆಮೇಲೆ ಸಿಟ್ಟು ಬರುತ್ತೆ ನೋಡಿ, ಇಲ್ಲಿ ಆಗ್ನೇಯ ಮೂಲದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಟ್ಟಾಗ ಏನಾಗುತ್ತೆ, ಸಿಟ್ಟು ಕೋಪ ಜಾಸ್ತಿ ಬರುವಂಥದ್ದು. ಯಾರಿಗೆ? ಮನೆಯ ಯಜಮಾನಿ ಹೆಣ್ಣಿಗಾಗ್ಲೂ ಹಾಗೂ ಮನೆಯ ಎರಡನೇ ಸಂತಾನಕ್ಕೆ, ಓಕೆನಾ. ಕೋಪ ಜಾಸ್ತಿ ಬರುತ್ತೆ ಈ ಥರ ಇದ್ದಾಗ. ಆಮೇಲೆ ಜೋರಾಗಿ ಮಾತಾಡುವುದು ನೋಡಿ, ಈ ರೀತಿ ಇದ್ದಲ್ಲಿ ಏನಾಗುತ್ತೆ, ಮನೆಯ ಹೆಣ್ಮಕ್ಳು ಜೋರಾಗಿ ಮಾತಾಡ್ತಾರೆ. ಹಾಗೂ ಎರಡನೇ ಸಂತಾನ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅವರು ಸಹ ಚಿಕ್ಕ ಚಿಕ್ಕ ವಿಷಯ ಸಹ ಜೋರಾಗಿ ಮಾತಾಡ್ತಾರೆ, ಓಕೆನಾ. ಈ ರೀತಿ ಇದೆ ಸ್ನೇಹಿತರೆ. ನೋಡಿ, ಇಲ್ಲಿ ಇನ್ನೊಂದು ವಿಷಯ ನಿಮಗೆ ಹೇಳ್ಬೇಕೇನಂದ್ರೆ, ಇಲ್ಲಿ ಡೋರ್ ಇಟ್ಕೊಂತಾರಲ್ವಾ, ಇಲ್ಲಿ ಡೋರ್ ಇಟ್ಕೊಂಡಾಗ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಗಂಡ ಹೆಂಡತಿ ಚೆನ್ನಾಗೇ ಇರೋದಿಲ್ಲ, ಅನುಕೂಲವಾಗಿ ಹೊಂದಾಣಿಕೆಯಿಂದನೇ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಮೇನ್ ಡೋರ್ ಇಡುವಂತ ಸ್ಥಾನ ಅಲ್ಲ ಈ ಆಗ್ನೇಯ ಮೂಲೆಯಲ್ಲಿ ಈ ಒಂದು ಭಾಗದಲ್ಲಿ ಮೇನ್ ಡೋರ್ ಇಡುವಂತಹ ಸ್ಥಾನವೇ ಅಲ್ಲ, ಓಕೆನಾ ಸ್ನೇಹಿತರೆ. ಈ ಪೂರ್ವ ದಿಕ್ಕಲ್ಲಿ ಮೇನ್ ಡೋರ್ ಎಲ್ಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮೊದಲೇ ವಿಡಿಯೋ ಮಾಡಿದ್ದೀನಿ. ದ್ವಾರ ಬಾಗಿಲು ವಾಸ್ತು ಅಂತ ವಿಡಿಯೋ ಹೆಸರಿದೆ. ನೀವು ನೋಡಿಲ್ಲ ಅಂದ್ರೆ ಅದನ್ನ ನಮ್ಮ ಚಾನಲ್ ನಲ್ಲಿ ಇದೆ, ಒಂದ್ಸಲ ಹೋಗಿ ನೋಡ್ಕೊಳ್ಳಿ, ಓಕೆನಾ. ನೋಡ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಈಗ ಪೂರ್ವ ದಿಕ್ಕಿಗೆ 90 ಡಿಗ್ರಿ ಇರಬೇಕು, ಓಕೆನಾ. ಪೂರ್ವ ದಿಕ್ಕಿಗೆ 90 ಡಿಗ್ರಿ ಬಂದಾಗ ಏನಾಗುತ್ತೆ, ಅವಾಗ ಇಲ್ಲಿ ಆಗ್ನೇಯ ಮೂಲೆಯಲ್ಲಿ ಮನೆ ಹೊರಗಡೆ ಟಾಯ್ಲೆಟ್ ಬಾತ್ರೂಮ್ ಇದ್ದಾಗ ಅವ್ರಿಗೇನಾಗುತ್ತೆ, ವ್ಯವಹಾರಗಳು ಬಿಸ್ನೆಸ್ ಏನೇ ಇರಲಿ ಲಾಸ್ ಹಾಕಂತ ಹೋಗ್ತವೆ, ಯಾವುದು ನಡೆಯೋದಿಲ್ಲ, ಬಿಸ್ನೆಸ್ ಎಲ್ಲ ಒಂದೊಂದೇ ನಿಂತು ಹೋಗ್ತವೆ, ಓಕೆನಾ. ಆಮೇಲೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಇದೇ ಪೂರ್ವ ದಿಕ್ಕಿಗೆ ಏನಾಗಿದೆ 115 ಡಿಗ್ರಿ ಇದೆ ಅನ್ಕೊಳ್ರಿ, ಅಥವಾ 100 ಡಿಗ್ರಿ ಇದೆ ಅನ್ಕೊಳ್ರಿ ಪೂರ್ವಕ್ಕೆ. ಆಗ ಇಲ್ಲಿ ಟಾಯ್ಲೆಟ್ ಬಂದಿರುತ್ತೆ, ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ. ಆಗ ಇನ್ನೂ ಹೆಚ್ಚಿನ ಅನಾರೋಗ್ಯ ಸ್ಥಿತಿ ಬರುತ್ತೆ ಸ್ನೇಹಿತರೆ. ಯಾರಿಗೆ? ಹೆಣ್ಮಕ್ಳಿಗೆ. ಮನೆಯ ಯಜಮಾನಿ ಫಸ್ಟ್, ಅಂದ್ರೆ ಮನೆಯ ಯಜಮಾನಿ ಹಾಗೂ ಮನೆಯ ಎರಡನೇ ಸಂತಾನ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಫಸ್ಟ್ ಎಫೆಕ್ಟ್ ಆಗೋದು ಮನೆಯ ಯಜಮಾನಿಗೆ, ಯಜಮಾನ ಅಲ್ಲ ಯಜಮಾನಿಗೆ. ಯಜಮಾನನಿಗೆ ಏನಾಗುತ್ತೆ, ವ್ಯವಹಾರ ನಿಂತೋಗುತ್ತೆ, ಅಂದ್ರೆ ಬಿಸ್ನೆಸ್ ಡಲ್ ಆಗುತ್ತೆ, ಸ್ಟಾಪ್ ಆಗುತ್ತೆ, ಡೇ ಬೈ ಡೇ, ದಿನದಿಂದ ದಿನಕ್ಕೆ ಒಂದೊಂದೇ ನಿಂತೋಗ್ಬಿಡುತ್ತೆ, ಓಕೆನಾ. ಈ ರೀತಿ ನೋಡಿ ಸ್ನೇಹಿತರೆ. ಮುಖ್ಯವಾಗಿ ಶುಗರ್ ಬರ್ಲಿಕ್ಕೆ ಕಾರಣ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಮನೆಯ ಒಳಗಡೆ ನೋಡಿ, ಇಲ್ಲಿ ಈ ಜಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಟ್ಕೊಂಡಾಗ ನೋಡಿ ಸ್ನೇಹಿತರೆ, ಅಗ್ನಿ ಮೂಲೆಯಲ್ಲಿ ಈ ನೋಡಿ, ಇದು ಮನೆಯ ಗೋಡೆ, ಇದು ಇಲ್ಲಿ ಒಳಗಡೆ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಾಗ ಶುಗರ್ ಕಾಯಿಲೆ ಕಂಪಲ್ಸರಿ ಬರುತ್ತೆ, ಓಕೆನಾ ಸ್ನೇಹಿತರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಟಾಯ್ಲೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮತ್ತೆ ಗ್ಯಾಸ್ ಸ್ಟವ್ ಇಟ್ಕೊಂತಾರೆ, ಇಲ್ಲಿ ಈ ರೀತಿ ಗ್ಯಾಸ್ ಸ್ಟವ್ ಮಾಡ್ಕೊಂತಾರೆ. ಇದು ತುಂಬಾ ಅಂದ್ರೆ ತುಂಬಾನೇ ಡೇಂಜರ್ ಸ್ನೇಹಿತರೆ. ನೋಡಿ, ಅಗ್ನಿಮೂಲೆಯಲ್ಲಿ ಮನೆಯ ಹೊರಗಡೆ ಆಗಲಿ ಟಾಯ್ಲೆಟ್ ಬಾತ್ರೂಮ್ ಇರಬಾರ್ದು. ಅಂದ್ರೆ ನೀರಿನ ತತ್ವ, ನೀರಿನ ಅಂಶ ತತ್ವ ಒಂದು ಕೊಳಾಯಿ ನಲ್ಲಿ ಆಗಲಿ, ವಾಟರ್ ಟ್ಯಾಪ್ ಆಗಲಿ, ಟಾಯ್ಲೆಟ್ ಬಾತ್ರೂಮ್ ಆಗಲಿ, ಒಂದು ಶಿಂಕ್ ಆಗಲಿ, ನೀರಿಂದು ಶಿಂಕು, ಹ್ಯಾಂಡ್ ವಾಶ್ ಶಿಂಕು ಇರಲೇಬಾರ್ದು, ಓಕೆನಾ ಸ್ನೇಹಿತರೆ. ಮನೆ ಒಳಗೆ ಸಹ ಇರಬಾರ್ದು, ಮನೆ ಹೊರಗಡೆ ಸಹ ಇರಬಾರ್ದು. ಇಲ್ಲಿ ಕೇವಲ ಏನಿರಬೇಕು, ಅಗ್ನಿ ತತ್ವ ಮಾತ್ರ ಇರಬೇಕು, ಓಕೆನಾ ಸ್ನೇಹಿತರೆ. ಇಲ್ಲಿ ಸ್ಟವ್ ಇಟ್ಕೋಬೇಕು, ಓಕೆನಾ ಸ್ನೇಹಿತರೆ. ಈ ರೀತಿ ಇದೆ ಸ್ನೇಹಿತರೆ ಇದರಲ್ಲಿ, ಓಕೆನಾ. ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ನಮಗೆ ಫೋನ್ ಕಾಲ್ ಮಾಡ್ಬೋದು, ಓಕೆನಾ ಸ್ನೇಹಿತರೆ. ಫೋನ್ ಕಾಲ್ ಮೂಲಕ ನಾವು ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಫೋನ್ ಕಾಲ್ ಚಾರ್ಜಸ್ ಫ್ರೀ ಆಗಿದೆ, ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ ಸ್ನೇಹಿತರೆ. ಹಾಗೂ ನಿಮಗೆ ನಾವು ಯಾವುದೇ ರೀತಿ ಕಾಲ್ ಚಾರ್ಜಸ್ ಮಾಡೋದಿಲ್ಲ,
ಓಕೆನಾ. ನೆಕ್ಸ್ಟ್, ನಿಮ್ಮ ಮನೆಯ ಪ್ಲ್ಯಾನ್ ನಿಮ್ಮ ಹತ್ರ ಇದ್ದಾಗ ನೀವು ನಮಗೆ ತೋರಿಸ್ಬೇಕು ಅಂತ ತಿಳ್ಕೊಂಡಿದ್ರೆ ಈ ಸ್ಕ್ರೀನ್ ಮೇಲೆ ನಮ್ಮದು ವಾಟ್ಸಪ್ ನಂಬರ್ ಕಾಣ್ತಿದೆ ನೋಡಿ, ಆ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ನಿಮ್ಮ ಮನೆ ಪ್ಲ್ಯಾನನ್ನು. ನಮಗೆ ವಾಟ್ಸಪ್ ಮುಖಾಂತರ ನಾವು ನೋಡಿಬಿಟ್ಟು ಫೋನಿನ ಮೂಲಕ ನಿಮಗೆ ನಿಮ್ಮ ಮನಿ ಪ್ಲ್ಯಾನ್ ಬಗ್ಗೆ ತಪ್ಪು ಒಪ್ಪುಗಳನ್ನ ತಿಳಿಸ್ತೇವೆ. ಅದಕ್ಕೆ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ. ಓಕೆನಾ ಸ್ನೇಹಿತರೆ. ಹಾಗೂ ಇನ್ನೂ ಏನಾದರೂ ಡೌಟ್ ಇದ್ದರೆ ಇದರಲ್ಲಿ ನಮಗೆ ಫೋನ್ ಕಾಲ್ ಮಾಡಿ ನೀವು ಕೇಳ್ಬೋದು, ಅದರಲ್ಲಿ ಸಂಶಯವಿಲ್ಲ. ಓಕೆನಾ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಲೈಕ್ ಮಾಡಿ ಹಾಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಹೊಸ ವಿಡಿಯೋದಲ್ಲಿ ಹೊಸ ಯಾರು ಹೇಳಲಾರ್ದ ಅಂತಹ ವಿಡಿಯೋವನ್ನು ನಿಮಗೆ ಮಾಡ್ತೀನಿ, ತೋರಿಸ್ತೀನಿ, ಹೇಳ್ತೀನಿ. ಓಕೆನಾ ಸ್ನೇಹಿತರೆ. ನಮಸ್ಕಾರ.